ರೈತ ಮಹಿಳೆ ಇದ್ದವ್ರನ್ನ ಮಾತಾಡ್ಸೋಣ. ಅಮ್ಮ ಏನಂತೀರಿ? ನಿಮಗೆ ಪರಿಹಾರ ಕೊಡ್ತೀವಿ, ದುಡ್ಡು ಕೊಡ್ತೀವಿ, ಭೂಮಿ ಕೊಡಿ ಅಂತ ಹಠಕ್ಕೆ ಬಿದ್ದಿಯಾರ. ಅವ್ನ್ ಪರಿಹಾರ ಕೊಡೋದು ಬೇಡ, ನಾವ್ ಅವ್ನ್ ಭೂಮಿ ಕೊಡೋದು ಬೇಡ. ಅವ್ನ್ ನಮ್ ಭೂಮಿ ಕಿತ್ಕೊಂಡು ಅವ್ನ್ ಗ್ರೇಟರ್ ಬೆಂಗಳೂರು ಮಾಡಿ ನಮ್ಮನ್ನ ಅಟ್ರಸೋದ್ ಬೇಡ. ನಾವ್ ತಣಗಿದೀವಿ ರೈತರು. ಅವನ ಎಲ್ಲರ ಕೈಲಿ ಉಗಿಸ್ಕೊತಾನೆ, ಪರ್ಕೆಲ್ ತಿಂತಾನೆ. ನಾವು ರೈತರಿಗೆ ಅನ್ನ ಹಾಕೊಂಡು ನಾವ್ ರೈತರು ಇನ್ನ ಚೆನ್ನಾಗೇ ಇದ್ದೀವಿ. ನಮ್ಗೇನ್ ಅವನು ನಮ್ ಭೂಮಿ ಕಿತ್ಕೊಂಡು ಅವ್ನ್ ನಮ್ಗೆ ದುಡ್ಡು ಹಾಕೋದ್ ಬೇಡ. ನಮ್ಗೆ ನಮ್ ಭೂಮಿ ನಾವ್ ಜೀವನ ಮಾಡ್ಕೊಂಡು ನಮ್ಮ ಅತ್ತೆ ನಮ್ಮ ಮಾವ ಮುತ್ತಾತರು ಮಾಡಿರೋದೆಲ್ಲ ನಾವು ಓದಿಸಿ ನಮ್ಮ ಮಕ್ಳಿಗೆ ರೇಷ್ಮೆ ಬೆಳೆದಿ ಹುಳ ಬೆಳಗಿ ನನ್ನ ಮಗನ್ ನಾನು ಇಂಜಿನಿಯರ್ ಮಾಡಿಸಿದ್ವಿ. ನನ್ನ ಮಗಳಿಗೆ ಇದು ಬಸ್ಸಿನ ಕಂಡಕ್ಟರ್ ಕೆಲಸ ಬಂದಿತ್ತು ನೋಡಿ. ಇದನ್ನ ಬೆಳೆದಿ ಹುಲ್ ಬೆಳೆದಿ ದನ ನಾವು ಒಂದ್ ಕೊಂಬ್ರಿ ಮಾಡ್ಕೊಂಡ್ರೆ 5,000 10,000 ಬರ್ತದೆ. ಕಾಯಿ ಬೆಳೆದ್ರೆ 5,000 10,000 ಬರ್ತದೆ ಒಂದ್ ತಿಂಗಳಿಗೆ. ನನ್ನ ಮಗ ನಮ್ಗೇನ್ ದುಡ್ಡು ಕೊಡೋದ್ ಬೇಡ. ಅವ್ನು 50 ಕೋಟಿ ಕೊಟ್ರು ಬೇಡ. ನಮ್ ಭೂಮಿ ಅರ್ಧ ಎಕರೆ ಇರ್ಲಿ, ನಾವು ಜೀವನ ಮಾಡ್ತೀವಿ, ನಮ್ಮ ಮಕ್ಳು ಸಾಕ್ತಿವಿ. ನಮ್ಮ ಮಕ್ಳೆಲ್ಲ ಹೋಗಿ ದುಡ್ಕೊ ಬರ್ತವೆ. ಅವ್ರಿಗೂ ನಾವು ಇರೋದ್ ಮನೇಲಿ ಮಾಡ್ಕೊಂಡ್ಕೊಂಡು ಅವ್ರನ್ನ ಕಾಯ್ಕೊಂಡಿರ್ತೀವಿ. ಇವನ್ ಭಿಕ್ಷೆ ಹಾಕೋದೇನ್ ಬೇಡ, ಅವ್ನು ಹಾಕೋದ್ ಅವ್ನ ನಾಯಿಗೆ ಹಾಕ್ಲಿ. ಅವ್ನ್ ದುಡ್ಡು ಕೊಡೋದು ಬೇಡ. ನಮ್ ಭೂಮಿ ನಮ್ಮ ಹಕ್ಕು. ನಾವೊಂದ್ ಅಡಿ ಜಾಗ ಬಿಟ್ಕೊಡಲ್ಲ. ನನ್ನ ಮಗ ಬರ್ರಿ ಕಸಿನ್ ಪರ್ಕೆ ನೋಡಿ ಕಳಿಸ್ತೀನಿ. ಏಂತ ಗೊತ್ತಾನ ನನ್ನ ಮಗ ಇಲ್ಗೆ. ನಮ್ಗೆ ಯಾವ್ದು ಬೇಡ. ನಮ್ ಭೂಮಿ ನಮ್ಮ ಅತ್ತೆ ನಮ್ಮ ಮಾವ ನಾವ್ ಸಾಕಿರೋದು. ನಾವ್ ಒಂದ್ ಇಂಚು ಜಾಗ ಬಿಟ್ಕೊಡಲ್ಲ. ಅವನು ನಮ್ಗೆ ದುಡ್ಡು ಕೊಡೋದು ಬೇಡ, 10 ಕೋಟಿನೂ ಬೇಡ, 10 ರೂಪಾಯಿನೂ ಬೇಡ. ನಮ್ಗೆ ನಾವ್ ಇರೋದೇ ಸಾಕು. ನಾವ್ ಇನ್ನ ಚೆನ್ನಾಗಿದ್ದೀವಿ. ನಾವು ನಮ್ ಭೂಮಿ ಕಿತ್ಕೊಂಡ ಅವನು ನಾವು ಒಟ್ಟರ್ಸೋದ್ ಬೇಡ. ಅವನು ನನ್ನ ಮಗ ತನಗಿರೋದು ಬೇಡ, ನಮ್ಮನ್ನ ಒಟ್ಟರ್ಸೋದು ಬೇಡ. ನಾವ್ ಭೂಮಿ ಕೊಡಲ್ಲ. ಈಗ 80% ಜನ ಒಪ್ಕೊಂಡ್ರೆ ಸುಳ್ಳು, ಎಲ್ಲ ಸುಳ್ಳು. ನನ್ನ ಮಗ ಎಲ್ಲ ಎಣ್ಣೆ ಬಾಡು ಕೊಟ್ಟಿ ಕರ್ಕೊಂಡೋಗಿ 7,000 ಅಲ್ಲಿ. ನಾವು ನಿಜವಾದ ರೈತರು ಅಲ್ಲಿ ಧರಣಿ ಮಾಡ್ತಿದ್ದೋ. ಅವ್ನ ಎಣ್ಣೆ ಬಾಡು ಕೊಟ್ಟಿ 7,000 ಅಲ್ಲಿ. ನಾವ್ ಯಾರಿಗೂ ಎಣ್ಣೆ ಬಾಡು ಕೊಡ್ಲಿಲ್ಲ. ನಾವು ರೈತರು ಒಗ್ಗಟ್ಟಾಗಿದ್ದೀವಿ. ಅವ್ನ ಯಾವ್ದಾರ ಒಂದ್ ಫಂಕ್ಷನ್ ಬೇಕಾದ್ರೆ 4 ಜನಕ್ಕೆ ಅನ್ನ ಹಾಕ್ಬೇಕಾದ್ರೆ ಫೋನ್ ಪೇ ಮಾಡ್ತಾನೆ ಪಟ್ನ ತರ್ಸಕ್ಕೆ. ನಾವ್ 1,000 ಜನ ಬರ್ಲಿ ಮಾಡಾಕ್ತಿವಿ ಮನೇಲಿ. ರೈತರು ಬೆಳೆದಿರೋದ 1,000 ಎಳ್ನೀರ್ ಬೇಕಾದ್ರೆ ಕುಡಿಲಿ ಇಳಿಸ್ತೀವಿ. ನನ್ನ ಮಗ ಕೊಡ್ತಾನೆ 1,000 ಎಳ್ನೀರ ಕುಡಿಯಕ್ಕೆ ಕೊಡ್ತಾನೆ. ನಿಜವಾದ ರೈತರು ಮಾತಾಡ್ಸಿಲ್ಲ. ಎಣ್ಣೆ ಬಾಡು ಕೊಟ್ಕೊಂಡು ಕರ್ಕೊಂಡೋಗಿರೋರ್ನ ಟಿವಿ ಚಾನಲ್ಗೆ ಹಾಕ್ತಾನೆ. ನಾವ್ ಅಲ್ಲಿ ಧರಣಿ ಮಾಡಿರೋನ ಹಾಕಲ್ಲ. ಎಲ್ಲ ಸುಳ್ಳು ಅಂತಾನೆ.